ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತೀಯರು ಸತ್ ಪ್ರಜೆಗಳು. ಅವರು ಕೇವಲ ಬಾಯಿ ಮಾತಲ್ಲಿ ಮಾತ್ರ ಬಡಾಯಿ ಕೊಚ್ಕೋತಾರೆ, ದೇಶ ದೇಶ ಅಂತ ಹೇಳ್ತಾ ಇರ್ತಾರೆ. ಆದರೆ ಆಚರಣೆ ಅನ್ನೋ ವಿಷಯ ಬಂದಾಗ ತಣ್ಣಗಾಗಿ ಹೋಗ್ತಾರೆ ಅನ್ನೋ ಮಾತುಗಳು ಬಹಳ ದಿನದಿಂದ ಕೇಳಿ ಬರ್ತಾ ಇದ್ವು. ಸಾಕಷ್ಟು ವಿಷಯಗಳಲ್ಲಿ ಅದು ಹಾಗೆ ಆಗ್ತಲೂ ಇತ್ತು. ಆದರೆ ಇತ್ತೀಚೆಗೆ ಕೆಲ ವಿಷಯಗಳಲ್ಲಿ ನಾವು ಹಾಗಲ್ಲ, ನಮಗೂ ಅಭಿಮಾನ ಇದೆ, ರೋಷ ಇದೆ ಅನ್ನೋದನ್ನ ಭಾರತೀಯರು ಪ್ರೂವ್ ಮಾಡ್ಕೊಳ್ತಾ ಇದ್ದಾರೆ. ಭಾರತದ ವಿರುದ್ಧ ನಿಲುವು ಪ್ರದರ್ಶಿಸಿದ ಮಾಲ್ಡೀವ್ಸ್ಗೆ ಬಾಯ್ಕಾಟ್ ಪಾಠ ಕಲಿಸಿದ ಭಾರತೀಯರು ಈಗ ಟರ್ಕಿ ಹಾಗೂ ಅಜರ್ಬೈಜಾನ್ಗೆ ಕೂಡ ಅದೇ ಪಾಠವನ್ನು ಕಲಿಸ್ತಾ ಇದ್ದಾರೆ. ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಪಾಕಿಸ್ತಾನದ ನೆರವಿಗೆ ನಿಂತ ಈ ಎರಡೂ ದೇಶಗಳು ಈಗ ಭಾರತೀಯರ ಕೆಂಗಣ್ಣಿಗೆ ತುತ್ತಾಗಿ ಒಂದಷ್ಟು ನಷ್ಟವನ್ನು ಅನುಭವಿಸಬೇಕಾಗಿ ಬರ್ತಾ ಇದೆ. ಇಲ್ಲಿ ಟರ್ಕಿ ಹಾಗೂ ಅಜರ್ಬೈಜಾನ್ ಭಾರತೀಯರ ಸಿಟ್ಟಿನಿಂದ ಯಾವ ರೀತಿಯ ಸಮಸ್ಯೆಯನ್ನು ಎದುರಿಸ್ತಾ ಇವೆ, ಇದು ಜಗತ್ತಿನ ಇನ್ನಿತರೆ ದೇಶಗಳಿಗೆ ಹೇಗೆ ಪಾಠ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತದ ಶಕ್ತಿ ಯಾವುದು ಅಂತ ನೀವು ಯಾರನ್ನಾದರೂ ಕೇಳಿ ನೋಡಿ. ಅದರಲ್ಲಿ ಕೆಲವರು ನಮ್ಮ IT ಅಂತಾರೆ, ಮತ್ತೆ ಕೆಲವರು ನಮ್ಮ ಮಿಲಿಟರಿ ಅಂತಾರೆ, ಇನ್ನು ಕೆಲವರು ನಮ್ಮ ವೈದ್ಯಕೀಯ ವಲಯ ಅಂತಾರೆ. ಇದರ ಜೊತೆ ಭಾರತದ ವಿಭಿನ್ನತೆ, ನಮ್ಮ ಸಂಸ್ಕೃತಿ, ಆಚಾರ, ವಿಚಾರ, ನಮ್ಮ ಸಿನಿಮಾಗಳು ಇವೆಲ್ಲ ಕೂಡ ನಮ್ಮ ಶಕ್ತಿ ಅಂತಲೇ ಬಿಂಬಿತ ಆಗುತ್ತವೆ. ಈ ಎಲ್ಲ ಉತ್ತರಗಳು ಸರಿನೇ. ಆದರೆ ಇದೆಲ್ಲದಕ್ಕಿಂತಲೂ ಹೆಚ್ಚಾಗಿ ಭಾರತದ ದೊಡ್ಡ ಶಕ್ತಿಯಾಗಿ ಕಾಣೋದು ನಮ್ಮ ಜನಸಂಖ್ಯೆ. ಒಂದು ಕಾಲದಲ್ಲಿ ಭಾರತಕ್ಕೆ ಶಾಪದಂತೆ ಭಾಸವಾಗ್ತಾ ಇದ್ದ ಇದೇ ಜನಸಂಖ್ಯೆ ಈಗ ವರದಂತೆ ಕಾಣ್ತಾ ಇದೆ. ಜಗತ್ತಿನ ಸಾಕಷ್ಟು ದೇಶಗಳು ಮುಪ್ಪಿನ ಕಡೆಗೆ ಹೆಜ್ಜೆ ಹಾಕ್ತಾ ಇರೋ ಹೊತ್ತಲ್ಲಿ ಭಾರತ ಮಾತ್ರ ಅತಿ ಹೆಚ್ಚು ಯುವಕರನ್ನ ಹೊಂದಿರುವ ದೇಶವಾಗಿ ಎದ್ದು ನಿಲ್ತಾ ಇದೆ. ಹಾಗೇನೆ 140 ಕೋಟಿ ಜನಸಂಖ್ಯೆಯನ್ನು ಹೊಂದಿರೋ ಈ ದೇಶ ಜಗತ್ತಿನ ಅತಿ ದೊಡ್ಡ ಮಾರುಕಟ್ಟೆ ಅಂತಲೂ ಅನ್ನಿಸ್ಕೊಳ್ತಾ ಇದೆ. ಹೀಗಾಗಿನೇ ಭಾರತಕ್ಕೆ ಬರಬೇಕು, ಭಾರತದ ಮಾರುಕಟ್ಟೆಯನ್ನು ಕ್ಯಾಪ್ಚರ್ ಮಾಡಬೇಕು ಅಂತ ನಾನಾ ದೇಶಗಳ ಕಂಪನಿಗಳು ಕಾಂಪಿಟೇಷನ್ಗೆ ಬೀಳ್ತಾ ಇರೋದು. ಗೆಳೆಯರೆ, ಈ ಜನಸಂಖ್ಯೆಯನ್ನು ಬಳಸ್ಕೊಂಡೆ ಇಡೀ ಜಗತ್ತು ಭಾರತದ ಮಾತು ಕೇಳೋ ಹಾಗೆ ಮಾಡ್ಕೊಳ್ಳೋದು ಕೂಡ ಕಷ್ಟ ಏನಲ್ಲ. ಆದರೆ ಭಾರತೀಯರಲ್ಲಿ ಒಂದು ಒಗ್ಗಟ್ಟಿರಬೇಕು. ನಾವು ಮನಸ್ಸು ಮಾಡಿದ್ರೆ ಸರ್ಕಾರಗಳು ಕೂಡ ಮಾಡೋದಕ್ಕೆ ಸಾಧ್ಯವಾಗದ ಕೆಲಸವನ್ನು ನಾವು ಮಾಡಿಬಿಡಬಹುದು. ಆದರೆ ಅದಕ್ಕೊಂದು ಇಚ್ಛಾಶಕ್ತಿ ಬೇಕು. ನಮ್ಮ ಶತ್ರುಗಳ ವಿರುದ್ಧ ಗಡಿಯಲ್ಲಿ ಸೈನಿಕರು ಮಾತ್ರ ಅಲ್ಲ, ದೇಶದ ಒಳಗಿನ ನಾವು ಕೂಡ ಸೇಡು ತೀರಿಸ್ಕೋಬಹುದು. ನಮ್ಮ ವಿರೋಧಿಗಳ ಆರ್ಥಿಕ ಶಕ್ತಿಯನ್ನು ನಾಶ ಮಾಡೋ ತಾಕತ್ತು ಭಾರತದ ಜನಶಕ್ತಿಗಿದೆ ಅನ್ನೋದನ್ನ ಈ ಬಾರಿ ಭಾರತೀಯರು ತೋರಿಸಿದ್ದಾರೆ. ಇದರ ಪರಿಣಾಮ ಟರ್ಕಿ ಹಾಗೂ ಅಜರ್ಬೈಜಾನ್ಗಳ ಆದಾಯಕ್ಕೆ ಹೊಡೆತ ಬೀಳ್ತಾ ಇದೆ. ಗೆಳೆಯರೆ, ಭಾರತೀಯರು ವಿದೇಶಿ ಪ್ರವಾಸ ಮಾಡೋದು ಕಡಿಮೆ ಏನಲ್ಲ. ಇಲ್ಲಿನ ಮೇಲ್ಮಧ್ಯಮ ವರ್ಗ ಹಾಗೂ ಶ್ರೀಮಂತ ವರ್ಗಗಳು ಕೌಟುಂಬಿಕ ಸಂಭ್ರಮಗಳನ್ನು ಆಚರಿಸಿಕೊಳ್ಳೋದಕ್ಕೆ ವಿದೇಶಿ ಡೆಸ್ಟಿನೇಷನ್ಗಳನ್ನು ಹುಡುಕುವ ಅಭ್ಯಾಸವನ್ನು ಮಾಡಿಕೊಂಡಿವೆ. ಡೆಸ್ಟಿನೇಷನ್ ವೆಡ್ಡಿಂಗ್ ಅನ್ನೋದು ಈಗ ಕಾಮನ್ ಪ್ರಾಕ್ಟೀಸು. ಅದಕ್ಕಾಗಿ ವಿದೇಶಗಳಿಗೆ ಹೋಗುವವರೂ ಇದ್ದಾರೆ. ಹೀಗೆ ವಿದೇಶಿ ಪ್ರವಾಸ ಮಾಡೋ ಜನರ ನೆಚ್ಚಿನ ತಾಣಗಳ ಪಟ್ಟಿಯಲ್ಲಿ ಟರ್ಕಿ ಹಾಗೂ ಅಜರ್ಬೈಜಾನ್ಗಳು ಕೂಡ ಇದ್ವು. ಪ್ರತಿ ವರ್ಷ ಲಕ್ಷಾಂತರ ಮಂದಿ ಈ ಎರಡೂ ದೇಶಗಳಿಗೆ ಭಾರತದಿಂದ ಟೂರ್ ಮಾಡ್ತಾ ಇದ್ರು. ಹಾಗೆ ಹೋದವರು ಅಲ್ಲಿ ಸಾಕಷ್ಟು ಹಣವನ್ನು ಕೂಡ ಖರ್ಚು ಮಾಡ್ತಾ ಇದ್ರು. ಹೀಗೆ ಪ್ರವಾಸೋದ್ಯಮ ಅನ್ನೋದು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಾಕಷ್ಟು ಜನಕ್ಕೆ ಬದುಕು ಕಲ್ಪಿಸುವ ಕ್ಷೇತ್ರ. ಇಂಥ ಸಾಕಷ್ಟು ಜನಕ್ಕೆ ಅಲ್ಲಿ ಭಾರತೀಯ ಪ್ರವಾಸಿಗರಿಂದ ಆದಾಯ ಬರ್ತಾ ಇತ್ತು. ಇದು ಆ ದೇಶದ ತೆರಿಗೆ ಆದಾಯವನ್ನು ಕೂಡ ಹೆಚ್ಚು ಮಾಡ್ತಾ ಇತ್ತು, GDPಗೂ ಕೊಡುಗೆಯನ್ನು ಕೊಡ್ತಾ ಇತ್ತು. ಆದ್ರೆ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಟರ್ಕಿ ಹಾಗೂ ಅಜರ್ಬೈಜಾನ್ಗಳು ನೇರವಾಗಿ ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಂತು ಮತ ಅನ್ನೋದು ಅಫೀಮು, ಬ್ಲಡ್ ಈಸ್ ಥಿಕರ್ ದೆನ್ ವಾಟರ್ ಅನ್ನೋದನ್ನ ತೋರಿಸಿಕೊಟ್ವು. ನೋಡಿ, ಭಾರತೀಯ ಪ್ರವಾಸಿಗರು ಈ ಎರಡೂ ದೇಶಗಳನ್ನ ಬಾಯ್ಕಾಟ್ ಪಟ್ಟಿಯಲ್ಲಿ ಇಟ್ಟರು. ಭಾರತೀಯ ಪ್ರವಾಸಿ ಕಂಪನಿಗಳು ಈ ದೇಶಗಳಿಗೆ ಪ್ರವಾಸಗಳನ್ನು ರದ್ದು ಮಾಡಿದ್ವು. ಬಹುತೇಕ ಭಾರತೀಯರು ಬುಕಿಂಗ್ಸ್ ಅನ್ನ ಕ್ಯಾನ್ಸಲ್ ಮಾಡಿಕೊಂಡ್ರು. ಇದರ ಪರಿಣಾಮ ಏನು ಅನ್ನೋದು ಈಗ 3 ತಿಂಗಳ ನಂತರ ಸ್ವಲ್ಪ ಗೊತ್ತಾಗ್ತಾ ಇದೆ. ಗೆಳೆಯರೆ, ಭಾರತದಿಂದ ವಿದೇಶಗಳಿಗೆ ಹೋಗುವ ಪ್ರವಾಸಿಗರ ಸಂಖ್ಯೆಯನ್ನು ಗಮನಿಸಿದರೆ 2024ರಲ್ಲಿ ಆ ಪ್ರಮಾಣ 39 ಮಿಲಿಯನ್ನಷ್ಟಿತ್ತು. ಸುಮಾರು 3,90,00,000 ಮಂದಿ ವಿದೇಶಗಳಿಗೆ ಭೇಟಿ ಕೊಟ್ಟ ದಾಖಲೆಗಳು ನಮಗೆ ಸಿಗತ್ವೆ. ಅದರಲ್ಲಿ ಅತಿ ಹೆಚ್ಚು ಮಂದಿ ಹೋಗಿದ್ದು ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ. ಇನ್ನು 2ನೇ ಸ್ಥಾನದಲ್ಲಿ 3.4 ಮಿಲಿಯನ್ನಷ್ಟು ಭಾರತೀಯ ಪ್ರವಾಸಿಗರನ್ನ ಆಕರ್ಷಿಸಿದ್ದ ಸೌದಿ ಅರೇಬಿಯಾ ಕಾಣಿಸ್ಕೊಳ್ಳುತ್ತೆ. ಅದರಲ್ಲಿ ಮೆಕ್ಕಾ ಯಾತ್ರೆಗೆ ಹೋದವರು ಕೂಡ ಸೇರ್ಕೊಳ್ತಾರೆ. ಇನ್ನುಳಿದಂತೆ 21 ಲಕ್ಷದಷ್ಟು ಮಂದಿ ಅಮೆರಿಕಾಗೆ ಭೇಟಿ ಕೊಟ್ಟಿದ್ದಾರೆ. ಹಾಗೆಯೇ ಥಾಯ್ಲೆಂಡ್ಗೆ ಪ್ರವಾಸ ಹೋಗಿರುವವರ ಸಂಖ್ಯೆ 19 ಲಕ್ಷದಷ್ಟಿದ್ರೆ ಸಿಂಗಪೂರ್ಗೆ ಹೋಗಿ ಬಂದವರು 15 ಲಕ್ಷಕ್ಕೂ ಅಧಿಕ ಮಂದಿ ಇದ್ದಾರೆ. ಆನಂತರ 13 ಲಕ್ಷ ಜನ ವಿಸಿಟ್ ಮಾಡಿರೋದು ಬ್ರಿಟನ್ಗೆ. ಕತಾರ್ಗೆ ಕೂಡ 11 ಲಕ್ಷ ಮಂದಿ ವಿಸಿಟ್ ಮಾಡಿದ್ದಾರೆ. ಇದು ಹೆಚ್ಚು ಭಾರತೀಯರು ವಿಸಿಟ್ ಮಾಡುವ ಜಾಗಗಳ ಪಟ್ಟಿ. ಇನ್ನುಳಿದಂತೆ ಭಾರತೀಯ ಪ್ರವಾಸದ ಪಟ್ಟಿಯಲ್ಲಿ ಆಫ್ರಿಕಾದ ದೇಶಗಳಿವೆ, ಯುರೋಪಿಯನ್ ರಾಷ್ಟ್ರಗಳು, ಇಂಡೋನೇಷ್ಯಾ, ಜಪಾನ್ಗಳು ಕೂಡ ಇವೆ. ಹಾಗೆಯೇ ಲಕ್ಷಾಂತರ ಮಂದಿ ಅಜರ್ಬೈಜಾನ್ ಮತ್ತು ಟರ್ಕಿಗಳಿಗೆ ಕೂಡ ಭೇಟಿ ಕೊಟ್ಟಿದ್ದಾರೆ.
2024ರ ಲೆಕ್ಕಾಚಾರದ ಪ್ರಕಾರ ಸುಮಾರು 3 ಲಕ್ಷ ಮಂದಿ ಟರ್ಕಿಗೆ ವಿಸಿಟ್ ಮಾಡಿದ್ದಾರೆ. ಹಾಗೆಯೇ ಸುಮಾರು 2,43,000ಕ್ಕೂ ಅಧಿಕ ಮಂದಿ ಅಜರ್ಬೈಜಾನ್ಗೆ ಹೋಗಿದ್ದಾರೆ. 2023 ಕಂಪೇರ್ ಮಾಡಿಕೊಂಡ್ರೆ 2024ರಲ್ಲಿ ಅಜರ್ಬೈಜಾನ್ಗೆ ಹೋಗಿದ್ದ ಭಾರತೀಯರ ಸಂಖ್ಯೆ 108% ಹೆಚ್ಚಾಗಿತ್ತು. ಸೊ 2025ರಲ್ಲಿ ಕೂಡ ಅಜರ್ಬೈಜಾನ್ ಈ ಹೆಚ್ಚುವರಿ ಪ್ರವಾಸಿಗರನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು. ಯಾಕೆಂದ್ರೆ 2024ರಲ್ಲಿ ಅಜರ್ಬೈಜಾನ್ಗೆ ಭೇಟಿ ಕೊಟ್ಟ ಒಟ್ಟು ಪ್ರವಾಸಿಗರ ಸಂಖ್ಯೆ 26 ಲಕ್ಷ. ಅದರಲ್ಲಿ 10%ಗೂ ಹೆಚ್ಚು ಭಾರತೀಯರೇ ಇದ್ರು. ಸೊ ಭಾರತ ಅನ್ನೋದು ಅಜರ್ಬೈಜಾನ್ಗೆ ಹೆಚ್ಚು ಪ್ರವಾಸಿಗರನ್ನ ಕಳುಹಿಸಿಕೊಡುವ ದೇಶವಾಗಿ ಗುರುತಿಸಿಕೊಳ್ತು. ಆದರೆ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಅಜರ್ಬೈಜಾನ್ ತನಗೆ ಯಾರು ಅನ್ನ ಹಾಕ್ತಾ ಇದ್ದಾರೆ ಅನ್ನೋದನ್ನೇ ಮರೆತು ಮತದ ಅಫೀಮನ್ನು ತಿಂದು ಕೂತ್ಕೊಳ್ತು. ಭಾರತದ ವಿರುದ್ಧ ಪಾಕಿಸ್ತಾನಕ್ಕೆ ಬೆಂಬಲ ಕೊಡ್ತು, ಆಯುಧಗಳನ್ನು ಸರಬರಾಜು ಮಾಡ್ತು. ಅಷ್ಟೇ ಅಲ್ಲ, ಪ್ರೊಪಗಂಡಾ ವಾರ್ ಮಾಡೋದಕ್ಕೆ ಕೂಡ ಶುರು ಮಾಡ್ತು. ಭಾರತೀಯ ವಿಮಾನಗಳನ್ನು ಪಾಕಿಸ್ತಾನ ಹೊಡೆದಿದೆ, ಪಾಕಿಸ್ತಾನ ಭಾರತದ ವಿರುದ್ಧ ಗೆದ್ದು ಬಿಟ್ಟಿದೆ ಅನ್ನೋ ಮಾತುಗಳು ಕೂಡ ಅಜರ್ಬೈಜಾನ್ ಕಡೆಯಿಂದ ಬಂದವು. ನಮ್ಮ ಮನೆ ಅನ್ನ ತಿಂದ ನಾಯಿ ನಮ್ಮ ಮೇಲೆ ಬೊಗಳಿದ್ರೆ ಹೆಂಗ್ರಿ? ಭಾರತೀಯರು ಸಿಟ್ಟು ಮಾಡ್ಕೊಂಡ್ರು. ಈ ವರ್ಷ ಆಗಸ್ಟ್ ಕೊನೆಯವರೆಗೆ ಅಲ್ಲಿಗೆ ಭೇಟಿ ಕೊಟ್ಟ ಭಾರತೀಯರ ಸಂಖ್ಯೆ 1,25,000 ಮಾತ್ರ. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಗೊತ್ತಾ? ಈ ವರ್ಷದ ಮೊದಲ 4 ತಿಂಗಳು ಅಂದ್ರೆ ಪಹಲ್ಗಾಮ್ ದಾಳಿ ಆಗುವವರೆಗೆ ಅಜರ್ಬೈಜಾನ್ಗೆ ಸುಮಾರು 81,000ಕ್ಕೂ ಹೆಚ್ಚು ಭಾರತೀಯರು ಹೋಗಿದ್ರು. ಅದು ಕಳೆದ ವರ್ಷಕ್ಕಿಂತ ಸುಮಾರು 20,000ದಷ್ಟು ಹೆಚ್ಚು ಆಗಿತ್ತು. ಆ ಬಳಿಕ 4 ತಿಂಗಳ ಅವಧಿಯಲ್ಲಿ ಅಲ್ಲಿಗೆ ಭೇಟಿ ಕೊಟ್ಟ ಭಾರತೀಯರ ಸಂಖ್ಯೆ 44,000 ಮಾತ್ರ. ಇದು ಕೂಡ ಮೊದಲೇ ಬುಕಿಂಗ್ ಆಗಿ ಕ್ಯಾನ್ಸಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಥರದ ಪ್ರವಾಸಿಗರು. ಇನ್ನುಳಿದ ಸಾಕಷ್ಟು ಮಂದಿ ತಮ್ಮ ಬುಕಿಂಗ್ಸ್ ಅನ್ನ ರದ್ದು ಮಾಡಿಕೊಂಡ್ರು ಅಂತ ಪ್ರವಾಸೋದ್ಯಮ ಕಂಪನಿಗಳು ಹೇಳ್ತಾ ಇವೆ. ಗೆಳೆಯರೆ, 2024ರಲ್ಲಿ ಭಾರತೀಯ ಪ್ರವಾಸಿಗರು ಸುಮಾರು 2,600 ಕೋಟಿ ರೂಪಾಯಿಗಳಷ್ಟು ಹಣವನ್ನ ಅಜರ್ಬೈಜಾನ್ನಲ್ಲಿ ಖರ್ಚು ಮಾಡಿದ್ರು. ಇನ್ನು 2025ರ ಜನವರಿಯಿಂದ ಆಗಸ್ಟ್ ವರೆಗಿನ ಅವಧಿಯಲ್ಲಿ ಸುಮಾರು 1.25 ಲಕ್ಷ ಜನ ಅಜರ್ಬೈಜಾನ್ಗೆ ಹೋಗಿದ್ದಾರೆ. ಅಂದ್ರೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಇದು 22% ಕಡಿಮೆ ಆಗಿದೆ. ಇನ್ನು ಮೇ ಇಂದ ಆಗಸ್ಟ್ ನಡುವೆ 56%ಕ್ಕೆ ಈ ಪ್ರವಾಸಿಗರ ಪ್ರಮಾಣ ಕುಸಿದಿದೆ. ಜೂನ್ ಮತ್ತು ಆಗಸ್ಟ್ ತಿಂಗಳಲ್ಲಿ 70% ಕುಸಿತವನ್ನು ಕಾಣ್ತಾ ಇದೆ. ಇನ್ನು ಇಡೀ ವರ್ಷವನ್ನ ಅಂದಾಜು ಮಾಡಿದರೆ ಅಂದ್ರೆ ಡಿಸೆಂಬರ್ವರೆಗೆ ಅಜರ್ಬೈಜಾನ್ಗೆ ಹೋಗಬಹುದಾದ ಪ್ರವಾಸಿಗರನ್ನ ನಾವು ಲೆಕ್ಕ ಹಾಕಿದ್ರೂ ಕೂಡ ಅಲ್ಲಿ 2024 ಹಾಗೂ 25ರ ನಡುವೆ 35% 40% ಭಾರತೀಯ ಪ್ರವಾಸಿಗರ ಕೊರತೆಯನ್ನ ಅಜರ್ಬೈಜಾನ್ ಕಾಣ್ತಾ ಇದೆ. ಇದರಿಂದ ಸುಮಾರು 9ರಿಂದ 10 ಶತಕೋಟಿ ರೂಪಾಯಿ ಅಂದ್ರೆ ಭಾರತೀಯ ಕರೆನ್ಸಿಯಲ್ಲಿ ಸುಮಾರು 900ರಿಂದ 1,000 ಕೋಟಿ ರೂಪಾಯಿಗಳವರೆಗಿನ ನಷ್ಟವನ್ನ ಅಜರ್ಬೈಜಾನ್ ಈ ವರ್ಷ ಅನುಭವಿಸ್ತಾ ಇದೆ, ಭಾರತೀಯ ಪ್ರವಾಸಿಗರು ಅಲ್ಲಿಗೆ ಹೋಗದೇ ಇರೋದ್ರಿಂದ. ಈ ಬಗ್ಗೆ ಮೇಕ್ ಮೈ ಟ್ರಿಪ್, ಈಸ್ ಮೈ ಟ್ರಿಪ್, ಕಾಕ್ಸ್ ಅಂಡ್ ಕಿಂಗ್ಸ್ ಮುಂತಾದ ಸಂಸ್ಥೆಗಳು ಹೇಳೋ ಪ್ರಕಾರ ಟರ್ಕಿ ಹಾಗೂ ಅಜರ್ಬೈಜಾನ್ ಟ್ರಿಪ್ಪುಗಳ ಈ ಕ್ಯಾನ್ಸಲೇಷನ್ ಪ್ರಮಾಣ ಸರಿಸುಮಾರು 250%ಗೆ ಏರಿಕೆ ಆಗಿದೆಯಂತೆ. ಇನ್ನು ಟರ್ಕಿಗೆ ಪ್ರತಿ ವರ್ಷ ಸರಾಸರಿ 3 ಲಕ್ಷ ಮಂದಿ ಭಾರತೀಯರು ವಿಸಿಟ್ ಮಾಡ್ತಾ ಇದ್ರು. ಆದ್ರೆ ಈ ಬಾರಿ ಅದು ಕೂಡ ವಿಪರೀತ ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ಈಗಾಗಲೇ 33% ಭಾರತೀಯ ಪ್ರವಾಸಿಗರು ಟರ್ಕಿಗೆ ಹೋಗೋದನ್ನ ನಿಲ್ಲಿಸಿದ್ದಾರೆ. ಹೀಗಾಗಿ ಟರ್ಕಿ ಕೂಡ ಭಾರತೀಯ ಪ್ರವಾಸಿಗರ ಅಭಾವವನ್ನ ಎದುರಿಸ್ತಾ ಇದೆ. ಇನ್ನು ಟರ್ಕಿಗೆ ಕೇವಲ ಪ್ರವಾಸಕ್ಕೆ ಅಂತಲ್ಲದೆ ಬೇರೆ ಬೇರೆ ಕಾರಣಗಳಿಂದ ವಿಸಿಟ್ ಮಾಡುವ ಭಾರತೀಯರ ಸಂಖ್ಯೆ ಕೂಡ ಹೆಚ್ಚಿತ್ತು. ಡಿಜಿಸಿಎ ಅಂದ್ರೆ ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಕೊಟ್ಟಿರೋ ಮಾಹಿತಿ ಪ್ರಕಾರ 2024ರಲ್ಲಿ ಟರ್ಕಿಗೆ ಭಾರತದಿಂದ ನೇರವಾಗಿ ಪ್ರಯಾಣ ಮಾಡಿದವರ ಸಂಖ್ಯೆ ಸುಮಾರು 5 ಲಕ್ಷ. ಆದ್ರೆ ಈ ವರ್ಷ ಅದು ಇನ್ನಷ್ಟು ಕಡಿಮೆ ಆಗುವ ಎಲ್ಲ ಸಾಧ್ಯತೆಗಳಿವೆ. ಇನ್ನು ಆಪರೇಷನ್ ಸಿಂಧೂರ್ ನಂತರ ಬುಕಿಂಗ್ಸ್ ಕ್ಯಾನ್ಸಲ್ ಆಗ್ತಿದ್ದ ಹೊತ್ತಲ್ಲಿ ಟರ್ಕಿಯ ಟೂರಿಸಂ ಡಿಪಾರ್ಟ್ಮೆಂಟ್ ಭಾರತೀಯರನ್ನ ಆಹ್ವಾನಿಸೋದಕ್ಕೆ ನಾನಾ ರೀತಿಯ ಸರ್ಕಸ್ಸೂ ಮಾಡ್ತು. ಆದ್ರೆ ಅದ್ಯಾವುದು ವರ್ಕೌಟ್ ಆದ ಕಾಣ್ತಾ ಇಲ್ಲ. ಗೆಳೆಯರೆ, ಟರ್ಕಿ 2024ರಲ್ಲಿ ಭಾರತೀಯ ಪ್ರವಾಸಿಗರಿಂದ ಸುಮಾರು 4,300 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಗಳಿಕೆ ಮಾಡಿತ್ತು. 2025ರ ಜನವರಿಯಿಂದ ಆಗಸ್ಟ್ ನಡುವೆ ಸುಮಾರು 1,74,000 ಪ್ರವಾಸಿಗರು ಟರ್ಕಿಗೆ ಹೋದ್ರು. ಇನ್ನು ಆಪರೇಷನ್ ಸಿಂಧೂರ್ನ ನಂತರ ಅಲ್ಲಿಗೆ ಭೇಟಿ ಕೊಡೋ ಪ್ರವಾಸಿಗರ ಸಂಖ್ಯೆ ವಿಪರೀತ ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ಒಟ್ಟಾರೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ 2025ರ ಅಂತ್ಯದವರೆಗೆ ಹೋಗುವ ಪ್ರಯಾಣಿಕರನ್ನ ಅಂದಾಜು ಮಾಡಿದ್ರೂ ಕೂಡ 24ರಿಂದ 25%ನಷ್ಟು ಪ್ರವಾಸಿಗರು ಟರ್ಕಿಗೆ ಹೋಗೋದು ಈ ವರ್ಷ ಕಡಿಮೆ ಆಗಿದೆ. ಇದರಿಂದಾಗಿ ಟರ್ಕಿ ಕೂಡ
ಭಾರತೀಯ ಕರೆನ್ಸಿಯಲ್ಲಿ ಸುಮಾರು 1,200 ಕೋಟಿ ರೂಪಾಯಿಗಳಷ್ಟು ಆರ್ಥಿಕ ನಷ್ಟವನ್ನು ಅನುಭವಿಸ್ತಾ ಇದೆ. ಇಲ್ಲಿ ಭಾರತದ ಒಂದಷ್ಟು ಲಕ್ಷ ಮಂದಿ ಪ್ರವಾಸಿಗರು ಟರ್ಕಿಗೆ ಹಾಗೂ ಅಜರ್ಬೈಜಾನ್ಗೆ ಹೋಗದೇ ಇದ್ರೆ ಇನ್ನೇನಾದೀತು ಅನ್ನೋ ಪ್ರಶ್ನೆ ನಮ್ಮಲ್ಲಿ ಹುಟ್ಟಬಹುದು. ಕೆಳಗೆ ನಿಮಗೆ ನೆನಪಿದೆಯಾ, ಮಾಲ್ಡೀವ್ಸ್ ಅಲ್ಲಿ ಮೊಯ್ಸು ಅಧಿಕಾರಕ್ಕೆ ಬಂದ ನಂತರ ಭಾರತ ವಿರೋಧಿ ನಿಲುವುಗಳು ಅಲ್ಲಿ ಹೆಚ್ಚಾಗ್ತಾ ಹೋದ್ವು. ಆಗ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಒಮ್ಮೆ ಲಕ್ಷದ್ವೀಪಕ್ಕೆ ಹೋದ್ರು, ಅಲ್ಲೊಂದಷ್ಟು ಫೋಟೋಗಳಿಗೆ ಪೋಸ್ ಕೊಟ್ಟು ಬಂದ್ರು ಅಷ್ಟೇ. ಭಾರತೀಯರು ಮಾಲ್ಡೀವ್ಸ್ಗೆ ಹೋಗೋದು ಕಡಿಮೆ ಆಯಿತು. ಪ್ರವಾಸೋದ್ಯಮದ ಆದಾಯವನ್ನೇ ನಂಬಿಕೊಂಡಿದ್ದ ಮಾಲ್ಡೀವ್ಸ್ ಬಾಯ್ ಬಡ್ಕೊಳ್ಳೋದಕ್ಕೆ ಶುರು ಮಾಡ್ತು. ಇನ್ನು ಇಲ್ಲಿ ಟರ್ಕಿ ಅಜರ್ಬೈಜಾನ್ಗಳ ವಿಷಯಕ್ಕೆ ನಾವು ಬರೋದಾದ್ರೆ, ಅಜರ್ಬೈಜಾನ್ಗೆ ತೈಲದ ಆದಾಯವನ್ನು ಹೊರತುಪಡಿಸಿದ್ರೆ ಪ್ರವಾಸೋದ್ಯಮದಿಂದ ಬರುವ ಆದಾಯ ತುಂಬಾನೇ ದೊಡ್ಡದು. ಈ ಬಾರಿ ಅದಕ್ಕೆ ಸ್ವಲ್ಪ ಹೊಡೆತ ಬೀಳ್ತಾ ಇದೆ. ಇನ್ನು ಟರ್ಕಿಯ ಒಟ್ಟು GDPಗೆ ಪ್ರವಾಸೋದ್ಯಮ 12% ಕೊಡುಗೆಯನ್ನು ಕೊಡ್ತಾ ಇದೆ. ಅದರಲ್ಲಿ ಭಾರತೀಯರ ಕೊಡುಗೆ ತುಂಬಾ ದೊಡ್ಡದೇನಲ್ಲ. ಟರ್ಕಿಗೆ ಬರುವ ಒಟ್ಟು ಪ್ರವಾಸಿಗರ ಪೈಕಿ ಭಾರತೀಯ ಪ್ರವಾಸಿಗರ ಪ್ರಮಾಣ 0.6% ಮಾತ್ರ. ಈಗ ಅದರಲ್ಲಿ ಕೂಡ 25% ಕೊರತೆಯನ್ನ ಟರ್ಕಿ ಕಾಣ್ತಾ ಇದೆ. ಇದು ಆ ದೇಶಗಳಿಗೆ ದೊಡ್ಡ ನಷ್ಟ ಏನಲ್ಲದೆ ಇರಬಹುದು. ಇಲ್ಲಿ ಅವರಿಗೆ ಎಷ್ಟು ನಷ್ಟ ಆಗ್ತಾ ಇದೆ ಅನ್ನೋದನ್ನು ಪಕ್ಕಕ್ಕಿಟ್ಟು ಬಿಡೋಣ. ಭಾರತೀಯರಿಗೆ ಇಂಥದ್ದೊಂದು ಅಭಿಮಾನ ಶುರು ಆಯ್ತಲ್ಲ, ಅದಕ್ಕೆ ನಾವು ಖುಷಿ ಪಡೋಣ. ಇನ್ನು ಇದೇ ರೀತಿಯ ಅಭಿಮಾನವನ್ನ ಭಾರತೀಯರು ಚೈನಾದ ವಿಷಯದಲ್ಲಿ ಕೂಡ ತೋರಿಸೋದಕ್ಕೆ ಶುರು ಮಾಡಿದ್ರೆ ಭಾರತದಲ್ಲಿ ಚೈನಾದ ವಸ್ತುಗಳು ಬಿಕ್ರಿ ಆಗೋದು ಕಡಿಮೆ ಆಗುತ್ತೆ. ಭಾರತೀಯ ಸ್ಥಳೀಯ ಮಾರುಕಟ್ಟೆ, ಇಲ್ಲಿನ ಉತ್ಪಾದಕರ ಬದುಕುಗಳು ಸುಧಾರಣೆಯಾಗೋದಕ್ಕೆ ಅದು ಒಂದಷ್ಟು ಅವಕಾಶವನ್ನ ಮಾಡಿಕೊಡುತ್ತೆ ಅಲ್ವಾ. ಇದು ಗೆಳೆಯರೆ, ಭಾರತದ ಪ್ರವಾಸಿಗರ ಕೆಂಗಣ್ಣಿಗೆ ಗುರಿಯಾಗ್ತಾ ಇರುವ ಅಜರ್ಬೈಜಾನ್ ಮತ್ತು ಟರ್ಕಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.